ಮೈಸೂರು ಜಿಲ್ಲೆಯ ನಂಜನಗೂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂಜನಗೂಡು ಅಲ್ಲಿ ರೈತ ಹುತಾತ್ಮರ ದಿನ ನಂಜನಗೂಡು ಚಲೋ ಈ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಹುತಾತ್ಮರ ದಿನ ನಂಜನಗೂಡು ತಾಲೂಕು ರೈತ ಸಂಘದವರು ಈಗ ರಾಜ್ಯ ಅಧ್ಯಕ್ಷರು ಮಾತಾಡ್ತಾರೆ. ಏನು 44ನೇ ರೈತರ ಹುತಾತ್ಮ ಕಾರ್ಯಕ್ರಮನ ಮೈಸೂರು ಜಿಲ್ಲೆ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದು. ಇವತ್ತು ಒಂದು ಸಭೆ ಗಟ್ಟಿಯಾಗಿ ಒಂದು ಸರ್ಕಾರಕ್ಕೆ ನಿರ್ಣಯನೂ ಸಹ ಕೊಟ್ಟಿದ್ದೀವಿ ಮತ್ತು ರವಾನಿಸಿದ್ದೀವಿ. ಏನು ರೈತ ಗುಂಡೇಟಿಗೆ ಬಲಿಯಾಗಿ ಸತ್ರು, ಪ್ರಾಣನ ಕಳ್ಕೊಂಡ್ರು, ಅದರ ಪ್ರತಿ ವರ್ಷವೂ ಜುಲೈ 21ಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಜುಲೈ 21ಕ್ಕೆ ಇದೇ ನಂಜನಗೂಡಲ್ಲಿ ಆಗಿರೋ ಆಗ್ಬೇಕಾದ ಕಾರ್ಯಕ್ರಮ ನೀರು ಜಾಸ್ತಿ ಆಗಿ ಒಂದು ರಿಟೈಲೇಟ್ ಆಗಿರೋದ್ರಿಂದ ಈಗ ತಿಂಗಳು 31ಕ್ಕೆ ನಂಜನಗೂಡಲ್ಲಿ ಭಾರಿ ಅದ್ದೂರಿ ಕಾರ್ಯಕ್ರಮ ಇವತ್ತು ಇಲ್ಲಿ ನಂಜನಗೂಡಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಕ್ಕು ಒತ್ತಾಯಗಳು ಸಹ ಮೂಡಿಸೋಕ್ಕವತ್ತು. ಹಕ್ಕು ಒತ್ತಾಯಗಳು ಏನು ಅಂತಂದರೆ, ಏನಿವತ್ತು ಆನ್ಲೈನು ಆಧಾರ್ ಕಾರ್ಡ್ ತಗೊಂಡು ಏನು ನಮ್ಮ ಬಾವಿಗೆ ಪಂಚಾಯತ್ಗೆ ಏನು ಆಧಾರ್ ಕಾರ್ಡ್ ಮಾಡ್ತಿದ್ವಿ ಅದನ್ನು ನಿಲ್ಲಬೇಕು. ಎರಡನೇದು, ಈಗಾಗಲೇ ಸರ್ಕಾರ ಬರಗಾಲ ಬಂದು ರೈತರ ಕಂಗಾಲಾಗಿರೋದ್ರಿಂದ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಯಾಕೆ ಮನ್ನಾ ಆಗಬೇಕು ಅಂತ ಸ್ವಾಮಿನಾಥಿ ವರದಿ ಪ್ರಕಾರ ರೈತನಿಗೆ ಬೆಲೆನ ಫಿಕ್ಸ್ ಮಾಡಲ್ಲ, ಅಲ್ಲಿಗಂಟ ನಾವು ಸಾಲನ ಕಟ್ಟಲ್ಲ ಅಂತ ತೀರ್ಮಾನ ಮಾಡಿದ್ವಿ. ಅದೇ ಥರ ಮೇಕೆದಾಟು, ಕಳಸ ಬಂಡೂರಿ ಎಲ್ಲ ಸಮಗ್ರ ಡ್ಯಾಮ್ನ ಬೆಚ್ಚಣಿಗೆ ಕಟ್ಕೊಂಡು ಸಮಗ್ರ ನೀರಾವರಿ, ಇಡೀ ರಾಜ್ಯಕ್ಕೆ ಸಮಗ್ರ ನೀರಾವರಿ ಹಾಕಬೇಕು. ಇಷ್ಟು ಹಕ್ಕು ಒತ್ತಾಯಗಳು ಈ ಸಭೆಯಲ್ಲಿ ನಿರ್ಣಯ ಮಾಡಲಾಯಿತು. ಇದು ಸರ್ಕಾರದವರು ಈಗಾಗಲೇ ಮೈಸೂರು ಏನಪ್ಪದು ಮೂಡದಲ್ಲಿ ಇವತ್ತು ನೀರು ತಿಂದ್ರಿ, ಅವ್ರು ತಿಂದ್ರಿ, ಏನಿವತ್ತು ಹಗರಣ ಮಾಡ್ಕೊಂಡು ಕೂತಿದ್ರಿ, ನಾವು ತಕ್ಷಣ ಕೇಳ್ತಾ ಇದ್ದೀವಿ, ನಮ್ಮ ಜಮೀನ ನಮಗೆ ವಾಪಸ್ ಕೊಡಿ, ನಮ್ಮ ಜಮೀನ ರೈತರಿಗೆ ವಾಪಸ್ ಕೊಡಿ. ನೀವು ನಮ್ಮ ಜಮೀನು ತಗೊಂಡು ನಮ್ಮ ಹತ್ರ ಎಷ್ಟಕ್ಕೆ ಅಷ್ಟು ಬೇಕಲ್ಲ ನಮ್ಮ ಹತ್ರ ರೈತರಿಗೆ ಕೊಟ್ಟು, ನೀವು ನಮ್ಮ ಹತ್ರ ಜಮೀನು ಮಾಡ್ಕೊಂಡು ಮೂಡು ಅಂತ ಎಷ್ಟು ಹೇಳ್ಕೊಂಡು ಅದರಲ್ಲಿ ನೀವು ವ್ಯಾಪಾರ ಮಾಡಿ ರೈತರಿಗೆ ವಂಚನೆ ಮಾಡಿದ್ದೀರಿ. ತಕ್ಷಣಕ್ಕೆ ಮೂಡನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಜಮೀನ ಮೈಸೂರು ರೈತರಿಗೆ ಕೊಡಬೇಕು ಅನ್ನೋದು ಒಂದು ದೊಡ್ಡ ಆಗ್ರಹ ಸಭೆ ಇಲ್ಲಿ ನಾವು ನಿರ್ಣಯ ತಗೊಂಡಿದ್ದೀವಿ. ಅದೇ ಥರ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ವರ್ಗದ ಏನು ಕೋಟಿಗಟ್ಟಲೆ ದುಡ್ಡನ್ನು ಏನು ನಮ್ಮ ತಮ್ಮ ಆಂಧ್ರ ಎಲ್ಲ ಇಲಾಖೆಯಲ್ಲಿ ಏನು ದುಡ್ಡು ನಮ್ಗೆ ಹಂಚ್ಕೊಂಡ್ರಿ, ತಕ್ಷಣಕ್ಕೆ ಅದು ತಕ್ಷಣಕ್ಕೆ ನಿರ್ಣಯ ಆಗಿದೆ. ಈಗ ರೈತ ಹುತಾತ್ಮ ಕಾರ್ಯಕ್ರಮನ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಈ ವರ್ಷ ನಂಜನಗೂಡಲ್ಲಿ ಆಗಿದೆ. ಮುಂದಿನ ವರ್ಷ ಯಾವ ಜಿಲ್ಲೆ ಅಂತ ಒಂದು ನಿಗದಿ ಆಗುತ್ತೆ. ನಮ್ಮ ಹೋರಾಟ ಇದ್ದೇ ಇರ್ತದೆ. ಅಧಿಕಾರಿಗಳದ್ದು ಅಷ್ಟೇ ರೈತರು ಪರವಾಗಿ ಕೆಲಸ ಮಾಡಿ ಯಾವುದೇ ರೈತರನ್ನ ನಿಲ್ಲಿಸಬಾರ್ದು. ಅದರಿಂದ ಭಾರಿ ನಾವು ರೆಡಿ ಮಾಡ್ಕೊಂಡು ಅವ್ರಿಗೂ ಎಚ್ಚರಿಕೊಂಡಿದ್ದೀನಿ. ಮುಂದಿನ ದಿನ ಹಾಸನ ಜಿಲ್ಲೆ ಕೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆ ರೈತ ಹುತಾತ್ಮ ಕಾರ್ಯಕ್ರಮನ ಇವತ್ತೇ ಹುತಾತ್ಮಕರನ್ನು ಮುಂದಿನ ವರ್ಷಕ್ಕೆ ಅಲ್ಲೇ ನಡೆಸಲಾಗಿದೆ. ಎಲ್ಲ ರೈತರಿಗೆ ಹೋರಾಟಗಾರರು ಬರ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಬಳ್ಳಾಪುರ ಮಂಜೇಗೌಡರು, ರಾಜ್ಯ ಹಸಿರು ಸೇನೆಗಳಿಗೆ ಅಧ್ಯಕ್ಷರು ವಿನಾಯಕಗೌಡರು, ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಮಂಜುನಾಥ್, ಅದೇ ಹಾಸನ ಜಿಲ್ಲೆ ಸ್ವಾಮಿಗೌಡರು, ಇದೇ ತಾಲೂಕಿನ ವತಿಯಿಂದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಈ ತಾಲೂಕಿನ ಅಧ್ಯಕ್ಷ ನಮ್ಮ ನಾಗೇಶ್ ಅವರು, ಈ ನಮ್ಮ ಗೂಳೂರಿನ ಅಧ್ಯಕ್ಷರು ಸತೀಶ್ ಅವರು, ಚಿಕ್ಕಬಳ್ಳಾಪುರ ಅಧ್ಯಕ್ಷರು ಪರಮೇಶ್ ಅವರು, ಮತ್ತು ಎಲ್ಲ ಜಿಲ್ಲೆ ಪ್ರಕಾಶ್ ಅವರು, ಎಲ್ಲ ಜಿಲ್ಲೆ ಹೋರಾಟಗಾರರು, ಎಲ್ಲ ಜಿಲ್ಲೆಯ ಮುಖಂಡರುಗಳು, ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ನಮ್ಮ ಎಲ್ಲರೂ ಆಗಮಿಸಿದ್ರು. ಮಹಿಳಾ ಅಧ್ಯಕ್ಷರು ಸಹ ಈ ಹೋರಾಟಕ್ಕೆ ಆಗಮಿಸಿದ್ರು. ಅವರೆಲ್ಲರಿಗೂ ಜಯವಾಗಲಿ ಅಂತ ಹೇಳ್ತಾ ನಾವೆಲ್ಲ ಕಾರ್ಯಕ್ರಮ ಇವತ್ತು ಭಾರಿ ಮಜಬೂತಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿಕೊಟ್ಟಿದ್ದಾರೆ. ಈ ತಾಲೂಕಿಗೆ ರೈತರ ಪರವಾಗಿ ಇನ್ನೊಂದು ದಿನ ಸ್ವಾಗತನ ಕೊಡ್ತಾರೆ. ಏನಿವತ್ತು 44ನೇ ಹುತಾತ್ಮರ ದಿನಾಚರಣೆಯನ್ನು ಅದ್ದೂರಿಯಾಗಿ ಈ ಮಳೆ ಕಾರಣ ಇದ್ದರೂ ಕೂಡ ಹೊರ ಜಿಲ್ಲೆಗಳಿಂದ, ಹೊರ ತಾಲೂಕಿನಿಂದ ಎಲ್ಲ ನಮ್ಮ ರೈತ ಮುಖಂಡರು ಆಗಮಿಸಿದರು. ಇವತ್ತಿನ ಒಂದು ಕಾರ್ಯಕ್ರಮ ಏನು 1980ರಲ್ಲಿ ನಡೆದಂಥ ಒಂದು ಘಟನೆ, ಅದನ್ನು ಜುಲೈ 21ಕ್ಕೆ ಒಂದು ಚಳವಳಿ ಅಂತ ಮಾಡಿ ಅವತ್ತು ಹುತಾತ್ಮ ದಿನಾಚರಣೆ ಅಂತ ತೀರ್ಮಾನ ಆಯಿತು. ಅಂಥ ಒಂದು
ಕಾರ್ಯಕ್ರಮ ನಾವು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಂಜನಗೂಡು ತಾಲೂಕು ಅಧ್ಯಕ್ಷರಾದಂಥ ಶ್ರೀತಾ ನಾಗೇಶ್ ಅವರು, ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಕೃಷ್ಣೇಗೌಡರು ಹಾಗೂ ಗೋಳೂರು ಅಧ್ಯಕ್ಷರಾದಂಥ ಸತೀಶ್ ಅವರು ಎಲ್ಲ ರೈತ ಮುಖಂಡರು ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಪೂರ್ವವಾದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹರ್ಲಾಪುರ ಮಂಜೇಗೌಡರು, ಮಹಿಳಾ ರಾಜ್ಯಾಧ್ಯಕ್ಷ ಪಂಕಜ ಮೇಡಂ, ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಮಂಜುನಾಥ್, ರಾಜ್ಯ ಯುವ ಘಟಕ ವಿನೋದ್ ಕುಮಾರ್ ಗೌಡ, ರಾಜ್ಯ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷ ಶಂಕರಗೌಡ ಸಕೂರ್, ಗುರೂಜಿ, ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷ ಕೃಷ್ಣೇಗೌಡ, ನಾಗೇಶ್ ಗೌಡ, ತಾಲೂಕು ನಂಜನಗೂಡು ವಂಚನೆ ಮಾಡ್ತಿದ್ದಾರೆ. ಇವರು ಸರ್ಕಾರದ ಮಧ್ಯೆ ಯುವಕರ ಥರ ವರ್ತನೆ ಮಾಡ್ತಾ ಇರ್ತಾರೆ. ಈ ಕೂಡಲೇ ಎರಡು ಸಂಸ್ಥೆಗಳನ್ನ ವಜಾ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಈ ವಿಚಾರದಲ್ಲಿ ಕೇಳ್ತಾರೆ. ನೋಡ ಅಂತ ಹೇಳಿಲ್ಲ, ಏನು ಎಚ್ಚರಿಕೆ ಕೊಡಬೇಕು? ಗೌರ್ಮೆಂಟ್ಗೆ ಏನು ಎಚ್ಚರಿಕೆ ಕೊಡ್ತೀವಿ? ಜಮೀನು ಹೋಗಿರೋದು ರೈತರಿಗೆ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಅಂದಮೇಲೆ ಏನಂತ ಕರಿಬೇಕು? ಏನಂತ ಕರಿಬೇಕು ಹೇಳ್ರಿ? ಎಲ್ಲ ಏನಿದ್ರಲ್ಲಿ MLAಗಳು, ಮಿನಿಸ್ಟರ್ಗಳು ಇವರೇ ರೈತರ ಜಮೀನು ಮೋಟರ್ ಸರ್ಕೊಂಡು ಮೋಸ ಮಾಡಿದ್ದಾರೆ. ನೀವು ಕರ್ಕೊಂಡೇ ಅಲ್ವಾ? ನಾವು ಉಗ್ರ ಹೋರಾಟ ಮಾಡ್ತೀವಿ. ನಿಜವಾದ ರೈತರಿಗೆ ಅವರ ಜಮೀನು ವಾಪಸ್ ಮಾಡ್ಬೇಕು, ಇಲ್ಲ ಅಂತ ನಮ್ಮ ಹೋರಾಟ ಇದ್ದೇ ಇರ್ತೇವೆ. ಇಲ್ಲ ಸರ್ಕಾರಕ್ಕೆ ಈ ವಿಚಾರದಲ್ಲಿ ತಕ್ಷಣಕ್ಕೆ ಎಲ್ಲ ಸಂಪುಟ ಏನಿದೆ ಅವೆಲ್ಲ ರಾಜರೇ. ಸೊ ಇಲ್ಲೇನಾಗಿದೆ, ಏನು ಮಾಡ್ತಿದ್ದಾರೆ ಅಂದರೆ ಅವ್ರು ಕೊಡ್ತಾರೆ, ರೈತರು ಕೊಡ್ತಾ ಇಲ್ಲ. ರೈತರು ವಂಚನೆ ಮಾಡೋ ಈ ದಲ್ಲಾಳಿಗೆ ನಿಜವಾದ ಹಂಚಿಕೆ ಆಗ್ತಾ ಇದೆ. ಇದು ಇದೇ ಥರ ಮುಂದುವರೆದು ಈಗೇನು ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ದಾಖಲಾತಿಗಳನ್ನ ನಾವು ಕಲೆಕ್ಟ್ ಮಾಡಿ ಮುಂದಿನ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರಾಧಿಕಾರ, ನಾಟ್ ಓನ್ಲಿ ಮೂಡ, ನಾಟ್ ಓನ್ಲಿ ಸೂಡ, ನಾಟ್ ಓನ್ಲಿ ಏನು ಹೇಳ್ತೀವಿ ಮಂಗಳೂರು, KIDB, ವಾಟ್ ಎವರ್, ಇವೆಲ್ಲದಕ್ಕೂ ಆಗ್ತಾರ ರೈತರ ಅನ್ಯಾಯಕ್ಕೆ ದಲಿಗೂಡಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಹರ್ಲಾಪುರ ಮಂಜೇಗೌಡರ ಅಧ್ಯಕ್ಷತೆಯಲ್ಲಿ ದೊಡ್ಡ ಹೋರಾಟದಲ್ಲಿ ರೈತರ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಈ ದಿವಸ ಯಶಸ್ವಿ ಕೊಡ್ತಾ ಇದ್ದೀವಿ. ಧನ್ಯವಾದ. ಹಾಸನ ಜಿಲ್ಲಾ ಅಧ್ಯಕ್ಷರು ಸ್ವಾಮಿಗೌಡ ಸತೀಶ್ ಗೋಳೂರು, ಅಧ್ಯಕ್ಷ ಅಂಬೇಡ್ಕರ್ ಭವನದಿಂದ ನಂಜುಂಡೇಶ್ವರ ದೇವಸ್ಥಾನದವರೆಗೆ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿದರು. ವರದಿಗಾರ ಶಂಕರೇಗೌಡ ಹುಲಿಕೆರೆ, ಚನ್ನರಾಯಪಟ್ಟಣ.